ಜೈ ಮಾನವಿ ಯುವಕ ಸಂಘದ ಹೆಸರೇ ಕಾರ್ಯಕ್ರಮದಲ್ಲಿ ನೂರಾರು ಸಾವಿರ ಜನ ಸೇರಿದಂತ ಎಲ್ಲರಿಗೂ ಜೈ ಮಾನವಿ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸೇರಿದಂತ ಎಲ್ಲರಿಗೂ ಇವತ್ತು ಗಣೇಶ ಹಬ್ಬದ ಪರವಾಗಿ ಶುಭಾಶಯಗಳು ಕೊಡ್ತಾ ಅದೇ ರೀತಿ ನವರಾತ್ರಿ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೊಡ್ತಾ ಹಬ್ಬಗಳನ್ನು ಸಹಕರಿಸಿ ಮ್ಯೂಸಿಕ್ಕು ಲೈಟು ಎಲ್ಲರೂ ಸೇರಿ ನಮ್ಮ ಜನ ಮಾತಾಡೋದಕ್ಕೆ ಅವಕಾಶ ಕಾರ್ಯಕ್ರಮದಲ್ಲಿ ಒಂದು ಹೊಲದ ಎಲ್ಲರೂ ಯಶಸ್ವಿಯಾಗಿ ಆದರೂ ನಮ್ಮ ಯುವಕರಿಗೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತ ಅವಕಾಶ ನೀಡಲಿಕ್ಕೆ ಜೈ ಭಾರತಿ ಯುವಕ ಸಂಘದ ಎಲ್ಲ ಅಧಿಕಾರಿಗಳು ಬಂಧುವರು ಎಲ್ಲರೂ ಒಳ್ಳೆಯದಾಗಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಗೌಡವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಅದೇ ರೀತಿ ಈ ಗೌರಿ ಗಣಪತಿ ವಿಸರ್ಜನೆಗೆ ಸಹಕಾರ ನೀಡಿದಂತ ಗಣಪತಿಯ ಲೀಲೆಗಳ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮಿಂದವಾದ ಹಿನ್ನೆಲೆಯನ್ನು ತಿಳಿಸುವಿರ. ನಿಸ್ಸಂದೇಹವಾಗಿ ಮೂಷಿಕ, ಒಮ್ಮೆ ಲೋಕ ಸೃಷ್ಟಿಕರ್ತನಾದ ಬ್ರಹ್ಮದೇವನು ನಿದ್ರಾವಶನಾಗಿ ತನ್ನ ಬಾಯಿಯನ್ನು ಆಕಳಿಸಿದಾಗ ಬ್ರಹ್ಮನ ಬಾಯಿಯಿಂದ ಸಿಂಧೂರ ವರ್ಣದ ತೇಜೋಮಯವಾದ ಪುತ್ರನು ಜನಿಸಿದನು. ದೇದೀಪ್ಯಮಾನವಾಗಿ ಕಾಣುತ್ತಿದ್ದನು. ನನ್ನ ದಿವ್ಯ ತೇಜಸ್ಸಿನಿಂದ ಜನ್ಮ ಪಡೆದ ಪುತ್ರನೇ, ನಿನಗಿದು ಸತ್ಯಲೋಕಕ್ಕೆ ಸ್ವಾಗತ. ಸಿಂಧೂರ ವರ್ಣದ ತನುವಿನೊಂದಿಗೆ ಕಂಗೊಳಿಸುವ ನಿನಗೆ ಸಿಂಧೂರ ಸಿಂಧೂರ ಎಂಬ ನಾಮ ಪ್ರಾಪ್ತಿ ಮಾಡುತ್ತಿದ್ದೆ. ಸಾಕ್ಷಾತ್ ಸೃಷ್ಟಿಕರ್ತನೇ, ನನ್ನ ಜನಕ ಎನ್ನುವ ಸೌಭಾಗ್ಯ ನನ್ನದು ಬ್ರಹ್ಮದೇವ. ಸುವಾಸನೆ ಭರಿತ ಕೆಂಬಣ್ಣದ ಈ ನನ್ನ ತನು ನನಗೆ ಅಪರಿಮಿತ ಆನಂದ ತಂದಿದೆ ಪಿತಾಮ. ಈ ಸಿಂಧೂರ ಎಂದಿಗೂ ನಿಮ್ಮ ಆಜ್ಞಾ ಪರಿಪಾಲಕ. ಪುತ್ರನೇ, ದೇವಾನು ದೇವತೆಗಳಿಗೆ ಸರಿಸಮನಾದ ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ. ಆದರೆ ಅಧರ್ಮ ಮಾರ್ಗದಲ್ಲೆಂದು ಹೆಜ್ಜೆ ಹಾಕಬೇಡ. ನಿಮ್ಮ ಆಜ್ಞೆಯಂತೆಯೇ ನಡೆಯುವೆ ತಂದೆ. ಬ್ರಹ್ಮದೇವ, ನನಗೆ ಮೃತ್ಯು ಬಾರದಂತೆ ವರವನ್ನು ಕರುಣಿಸು. ಎಂದೆಂದಿಗೂ ನಾನು ನಿನಗೆ ಚಿರಋಣಿಯಾಗಿರುವೆ. ಸಿಂಧೂರ, ಹುಟ್ಟು ಮತ್ತು ಸಾವು ವಿಧಿಯ ನಿಯಮ. ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು. ಆದರೂ ನಿನಗೆ ವಿಶೇಷ ಶಕ್ತಿಯನ್ನು ನೀಡುತ್ತಿದ್ದೇನೆ. ಯಾರು ನಿನ್ನ ಆಲಿಂಗನಕ್ಕೆ ಒಳಗಾಗುವರೋ ಅವರು ಆ ಕ್ಷಣವೇ ಭಸ್ಮವಾಗುವರು. ತಥಾಸ್ತು. ದೇವ, ನಿಮ್ಮ ಅನುಗ್ರಹದಿಂದ ನಾನೀಗ ಆ ಆದಿತ್ಯನಂತೆ ಶಕ್ತಿಶಾಲಿಯಾಗಿರುವೆ. ನೀವಿದ್ದ ವರವನ್ನು ಪರೀಕ್ಷಿಸಲು
ತಿಳಿಸು. ಮೊದಲಿಗೆ ಇಂದ್ರಲೋಕಕ್ಕೆ ತೆರಳಿ ಇಂದ್ರನ ಗದ್ದುಗೆಯನ್ನು ವಶಪಡಿಸಿಕೊಳ್ಳು. ನಾರದರೆ ಇದು ಒಳ್ಳೆಯ ಉಪಾಯ. ಈಗಲೇ ನಾನು ಇಂದ್ರಲೋಕಕ್ಕೆ ತೆರಳುತ್ತೇನೆ. ಅಸುರ ಕುಲ ತಿಲಕ, ಅಸುರ ಅಗ್ರಜ, ಸಿಂಧೂರ, ಈ ಇಂದ್ರನ ಆಸ್ಥಾನಕ್ಕೆ ಬರಲು ಕಾರಣವೇನು ತಿಳಿಸು. ಎಲೆ ಇಂದ್ರನೇ, ಅಮೃತವು ನಿನ್ನ ಬಳಿ ಇದೆ ಎಂದು ನಾನು ತಿಳಿದಿದ್ದೇನೆ. ಈ ಕೂಡಲೇ ಅಮೃತವನ್ನು ನನಗೆ ನೀಡು. ಇಲ್ಲದಿದ್ದರೆ ಈ ಇಂದ್ರಲೋಕವನ್ನು ಧ್ವಂಸ ಮಾಡುವೆನು. ಅಸುರಾಗ್ರಜ, ಏನು ಹೇಳುತ್ತಿರುವೆ ನೀನು? ನನ್ನಲ್ಲಿ ಅಮೃತವೇ? ಅದು ಹೇಗೆ ಸಾಧ್ಯ? ನನ್ನಲ್ಲಿ ಅಮೃತವಿಲ್ಲ. ನೀನು ಅಮೃತ ಬೇಕಿದ್ದರೆ ಶ್ರೀಹರಿಯಲ್ಲಿ ಕೇಳು. ಈಗಲೇ ನೀನು ವಿಷ್ಣು ಲೋಕ ವೈಕುಂಠಕ್ಕೆ ತೆರಳು. ಸೆಣಸಲು ನಾನು ಬ್ರಹ್ಮದೇವನ ಪುತ್ರನಾದ ಸಿಂಧೂರ ಬಂದಿದ್ದೇನೆ. ಎಲ್ಲಿ ಅಡಗಿ ಕುಳಿತಿರುವೆ? ಬಾ ಹೊರಗೆ, ಬಾ. ಕಪಟಿ ವಿಷ್ಣುವೇ, ದಾನವ ದೈತ್ಯರನ್ನು ಮೋಸದಿಂದ ಸಂಹರಿಸಿದ ನೀನು ದೈತ್ಯ ಸಂಹಾರಿಯೇ? ಬಾ, ನನ್ನೊಡನೆ ಕಾದಾಡು. ನಿಜವಾದ ಅಸುರ ಶಕ್ತಿ ಏನೆಂದು ನಾನು ನಿನಗೆ ತೋರಿಸುತ್ತೇನೆ. ಅಯ್ಯೋ ಸಿಂಧೂರ, ನಿನ್ನಂತಹ ಮಹಾನ್ ಶಕ್ತಿಯೊಂದಿಗೆ ನಾನು ಕಾದಾಡಲಾರೆ. ಆದರೆ ಏನು ಆದರೆ? ಸಿಂಧೂರ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಎದುರಾಳಿಯೊಬ್ಬರಿದ್ದಾರೆ. ತ್ರಿಲೋಕವನ್ನೇ ಬಿಚ್ಚಿ ಬೀಳಿಸಿರುವ ಕೈಲಾಸಕ್ಕೆ. ಇದೇನಿದು? ಸದಾ ಪ್ರಶಾಂತವಾಗಿರುತ್ತಿದ್ದ ಈ ಕೈಲಾಸದಲ್ಲಿ ಅಶಾಂತಿಯ ಛಾಯೆ?